ಬಯೋಪಿಕ್ ಸಿನಿಮಾಗಳು ಅಂದ್ರೇನೆ ಅದು ಬಾಲಿವುಡ್ ಅಂತ ಹೇಳ್ಬೇಕು. ಬಾಲಿವುಡ್ ಅಲ್ಲಿ ಟ್ರೂ ಬೇಸ್ಡ್ ಸ್ಟೋರಿ ತುಂಬಾ ಅದ್ಭುತವಾಗಿರುತ್ತೆ. ಕೆಲವು ಸಿನಿಮಾಗಳನ್ನ ನೋಡಿದಾಗ್ಲೇ ನಮ್ಗೆ ಹೇಗಾದ್ರೂ ಮಾಡಿ ನಾನು ಸಾಧನೆ ಮಾಡ್ಬೇಕು ಅಂತ ಒಂದು ಗೂಸ್ ಬಂಪ್ಸ್ ಬರುತ್ತೆ. ಅದು ನಿಮ್ಗೆ ಈ ಸಿನಿಮಾ ನೋಡಿದ್ಮೇಲೆ ಬಂದೇ ಬರುತ್ತೆ. ಹಲೋ ಗೈಸ್, ಇದು ನಮ್ಮ ಚಾನಲ್ ಜೆವಿಆರ್ ಎಂಟರ್ಟೈನ್ಮೆಂಟ್ಸ್. ಮತ್ತೊಂದು ಹಾನೆಸ್ಟ್ ರಿವ್ಯೂಗೆ ಸ್ವಾಗತ. ರಿವ್ಯೂ ಬರ್ದಿರೋದು ವಿಷ್ಣು ಅಂತ. ನೀವಿನ್ನು ನಮ್ಮ ಚಾನಲ್ ಗಂಟೆ ಹೊಡೆದಿಲ್ಲ ಅಂದ್ರೆ ಬೇಗ ಗಂಟೆ ಹೊಡೆದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 12th ಫೇಲ್. ಇದು ವಿಧು ವಿನೋದ್ ಚೋಪ್ರಾ ಅವರ ಡೈರೆಕ್ಷನ್ ನಲ್ಲಿ ಬಂದಿರುವ ಒಂದು ಹಿಂದಿ ಬಯೋಪಿಕ್ ಸಿನಿಮಾ ಮನೋಜ್ ಕುಮಾರ್ ಶರ್ಮಾ ಅವರ ಜೀವನ ಚರಿತ್ರೆಯನ್ನು ತೋರಿಸಿರುವ ಸಿನಿಮಾ. ಪ್ಲಾಟ್: ಬಡತನದಲ್ಲಿ ಬದುಕುತ್ತಿರುವ ಕಥೆಯ ನಾಯಕ ಅವರ ತಂದೆ ಒಬ್ಬ ರಿಟೈರ್ಡ್ ಪೊಲೀಸ್ ಆಫೀಸರು. ಹೇಗಾದ್ರೂ ಮಾಡಿ ಒಳ್ಳೆ ಕೆಲಸಕ್ಕೆ ಹೋಗ್ಬೇಕು, ಅದಕ್ಕೆ ಕಾಪಿ ಹೊಡೆದಾದ್ರೂ 12th ಪಾಸ್ ಮಾಡಬೇಕು ಅಂತ ಇರುವ ಕಥೆಯ ನಾಯಕ. ಅದಕ್ಕೆ ಅವರು ಓದುತ್ತಿರುವ ಶಾಲೆ ಒಂದು ವಿಚಿತ್ರವಾದ ಶಾಲೆ. ಎಕ್ಸಾಮ್ಗೆ ಟೀಚರ್ಸೇ ಬೋರ್ಡಲ್ಲಿ ಆನ್ಸರ್ ಅನ್ನು ಸಹ ಬರೆದು ಕೊಡುವ ಶಾಲೆ ಆಗಿರುತ್ತೆ. ಇದೇ ಸಮಯಕ್ಕೆ ಒಬ್ರು ಸಿನ್ಸಿಯರ್ ಪೊಲೀಸ್ ಆಫೀಸರು ಸ್ಕ್ವಾಡ್ ಆಗಿ ಬರ್ತಾರೆ. ಇದನ್ನು ನೋಡಿದ DSP ಎಲ್ಲರಿಗೂ ಪನಿಷ್ ಮಾಡಿ ಎಲ್ಲಾ ಸ್ಟೂಡೆಂಟ್ಸ್ನು ಫೇಲ್ ಮಾಡ್ತಾರೆ. DSP ಅವರ ಹಾನೆಸ್ಟಿಯನ್ನು ನೋಡಿ ತಾನು ಇದೇ ತರ ಪೊಲೀಸ್ ಆಫೀಸರ್ ಆಗ್ಬೇಕು, ಅದಕ್ಕೆ ನಾನು UPSC ಎಕ್ಸಾಮ್ ಬರೀಬೇಕು ಅಂತ ಡೆಲ್ಲಿಗೆ ಓದೋಕೆ ಅಂತ ಹೋಗ್ತಾರೆ. ಮುಂದೆ ಇವರು ಪೊಲೀಸ್ ಆಫೀಸರ್ ಆದ್ರಾ ಇಲ್ವಾ ಅನ್ನೋದನ್ನ ನೀವು ಸಿನಿಮಾದಲ್ಲೇ ನೋಡ್ಬೇಕು. ಮನೋಜ್ ಕುಮಾರ್ ಶರ್ಮಾ ಅವರ ಕಂಪ್ಲೀಟ್ ಲೈಫ್ ಅನ್ನು ನಮಗೆ ಪ್ರೆಸೆಂಟ್ ಮಾಡಿರ್ತಾರೆ. ಇವತ್ತಿನ ಕಾಲದಲ್ಲಿ ನೀವು ಎಲ್ಲರೂ ಕೆಲವು ಪ್ರಾಬ್ಲಮ್ಗಳನ್ನ ಫೇಸ್ ಮಾಡಿರ್ತೀವಿ. ಸುಮ್ಮನೆ ಎಲ್ಲೋ ಓತ್ಲ ಹೊಡ್ಕೊಂಡಿರೋರೆಲ್ಲ ಸಕ್ಸಸ್ ಆಗ್ತಾರೆ. ಆದ್ರೆ ಎಲ್ಲಾ ತರ ಹಾರ್ಡ್ ವರ್ಕ್ ಹಾಕಿದ್ರು ನನಗೆ ಸಿಗ್ಬೇಕಾಗಿರೋ ಕ್ರೆಡಿಟ್ ಸಿಗದೆ ಬರೀ ಫೇಲ್ಯೂರ್ ಅನ್ನೇ ನೋಡ್ತಿರೋ ಎಲ್ಲರಿಗೂ ಮಾಡಿರುವಂತಹ ಸಿನಿಮಾ. ಇದು ಕೆಲವರ ಲೈಫ್ಗೆ ಕನೆಕ್ಟ್ ಆಗುತ್ತೆ. ಸಿನಿಮಾ ನೋಡಿದ್ಮೇಲೆ ಏನಾದ್ರೂ ಒಂದು ಚೇಂಜಸ್ ನೋಡ್ತೀರಾ. ಇದು ಜೀವನ ಆಧಾರಿತ ಸಿನಿಮಾ ಆಗಿರೋದ್ರಿಂದ ಸ್ವಲ್ಪ ಸ್ಲೋ ಫೇಸ್ ಅಲ್ಲೇ ಮೂವ್ ಆಗೋದು. ಸಿನಿಮಾ ನೋಡಿದ ಮೇಲೆ ರಿಯಲ್ ಡ್ರಾಮಾ ನೋಡ್ದ ಹಾಗೆ ಇರುತ್ತೆ. ಕೆಲವು ಸೀನ್ಗಳು ನಾವು ಕಣ್ಣೀರ್ ಹಾಕ್ಬಿಡ್ತೀವಿ. ಒಬ್ಬ ತಾನು ಅನ್ಕೊಂಡಿರೋದನ್ನ ಲೈಫಲ್ಲಿ ಸಾಧನೆ ಮಾಡಬೇಕು ಅಂದ್ರೆ ಅವನು ಎಷ್ಟು ತ್ಯಾಗ ಮಾಡ್ತಾನೆ, ಹೇಗೆ ಅಚೀವ್ ಮಾಡ್ತಾನೆ ಅನ್ನೋದನ್ನ ತೋರಿಸಿರೋ ರೀತಿ ತುಂಬಾ ಚೆನ್ನಾಗಿತ್ತು. ಸಿನಿಮಾದಲ್ಲಿ ಪರ್ಫಾರ್ಮ್ ಮಾಡಿರೋ ಎಲ್ಲ ಆರ್ಟಿಸ್ಟು ತುಂಬಾ ಚೆನ್ನಾಗೇ ಮಾಡಿರ್ತಾರೆ. ಅವರ ಪರ್ಫಾರ್ಮೆನ್ಸ್ ನೋಡಿದ್ರೆ ಯಾವುದೋ ರಿಯಲ್ ಲೈಫ್ ಡ್ರಾಮಾ ನೋಡ್ದ ಹಾಗೆ ಇತ್ತು. ಅದರಲ್ಲೂ ನನಗೆ ವಿಕ್ರಾಂತ್ ಮಾಸೆ ಅವರ ಪರ್ಫಾರ್ಮೆನ್ಸ್, ಅವರೇ ಮನೋಜ್ ಕುಮಾರ್ ಶರ್ಮಾ ಅವರ ಕ್ಯಾರೆಕ್ಟರ್ ಮಾಡಿರೋದು, ಆ ಕ್ಯಾರೆಕ್ಟರ್ ಆಗೇನೆ ಜೀವಿಸ್ಬಿಟ್ಟಿದ್ದು ತುಂಬಾ ಅದ್ಭುತವಾಗಿತ್ತು ಅವರ ಪರ್ಫಾರ್ಮೆನ್ಸು. ಇನ್ನು ನನಗೆ ಗೌರಿ ಅನ್ನೋ ಒಂದು ರೋಲ್ ಇದೆ, ತುಂಬಾ ಚಿಕ್ಕ ರೋಲೇ ಅದು, ಬಟ್ ಆ ಕ್ಯಾರೆಕ್ಟರ್ ಇಂಪ್ಯಾಕ್ಟ್ ತುಂಬಾ ಚೆನ್ನಾಗಿರುತ್ತೆ. ಆ ಗೌರಿ ಅನ್ನೋ ರೋಲ್ ತುಂಬಾ ಚೆನ್ನಾಗಿ ಮಾಡಿದ್ರು, ನನಗೆ ತುಂಬಾ ಇಷ್ಟ ಆಯಿತು. ಇನ್ನು ಸಿನಿಮಾದ ಎಲ್ಲ ಆರ್ಟಿಸ್ಟು ತುಂಬಾ ಚೆನ್ನಾಗೇ ಮಾಡಿರ್ತಾರೆ. ಸಿನಿಮಾದ ಟೆಕ್ನಿಕಲ್ ವಿಚಾರಕ್ಕೆ ಬಂದರೆ ಮ್ಯೂಸಿಕ್ಕು, ಸಿನಿಮಾಟೋಗ್ರಫಿ, ಎಡಿಟಿಂಗು ಎಲ್ಲವೂ ಸಿನಿಮಾಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಸಿನಿಮಾನ ಗೂಸ್ ಬಂಪ್ಸ್ ಮಾಡಿದ್ದೆ, ಆಡಿಯನ್ಸ್ನ ಎಂಗೇಜ್ ಆಗಿ ಹಿಡಿದಿಟ್ಟಿದ್ದು ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ತುಂಬಾ ಕಾಂಟ್ರಿಬ್ಯೂಟ್ ಮಾಡಿದೆ. ಕೆಲವೊಂದು ಸಿನಿಮಾಗಳು ಮಾತ್ರ ನಮಗೆ ತುಂಬಾ ಇನ್ಸ್ಪಿರೇಷನ್ ಆಗಿರುತ್ತೆ. ಅದೇ ಸಾಲಿನಲ್ಲಿ ಈ ಸಿನಿಮಾನೂ ಸೇರ್ಕೊಳ್ಳುತ್ತೆ. ಒಟ್ಟಾಗಿ ಸಿನಿಮಾ ಹೇಗಿದೆ ಅಂತ ಕೇಳಿದ್ರೆ, ನೀವು ಲೈಫಲ್ಲಿ ಫೇಲ್ಯೂರನ್ನೇ ಕಾಣ್ತಿದ್ದೀರಾ, ಆಗಿದ್ರೆ ಅಂಥವ್ರು ಮೊದಲು ಈ ಸಿನಿಮಾ ಮಿಸ್ ಮಾಡದೆ ನೋಡಿ. ನಿಮ್ಮ ಲೈಫ್ ಚೇಂಜ್ ಮಾಡೋ ಎಲ್ಲ ಎಲಿಮೆಂಟ್ಸು ಸಿನಿಮಾದಲ್ಲಿ ಇದೆ. ಈ ಸಿನಿಮಾದಲ್ಲಿ ಯಾವುದೇ ರೀತಿಯ ಸೆಕ್ಷುವಲ್ ಕಂಟೆಂಟ್ ಇಲ್ಲ. ಫ್ರೆಂಡ್ಸು, ಫ್ಯಾಮಿಲಿ ಯಾರು ಬೇಕಾದರೂ ಒಟ್ಟಿಗೆ ಎಲ್ಲರೂ ನೋಡಲೇಬೇಕಾದಂತಹ ಸಿನಿಮಾ ಆಗಿದೆ. ಈ ಸಿನಿಮಾಗೆ ನಾನು ಕೊಡ್ತಾ ಇರೋ ರೇಟಿಂಗ್ 9/10. ರೀಸೆಂಟಾಗಿ OTTಯಲ್ಲೂ ಕೂಡ ರಿಲೀಸ್ ಆಗಿದೆ. ಎಲ್ಲರೂ ಮಿಸ್ ಮಾಡದೆ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮಗೆ ರಿವ್ಯೂ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತೀನಿ. ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಕೊನೆಗೆ ಚಾನಲ್ ಗಂಟೆನ ಹೊಡೆಯೋದು ಮರಿಬೇಡಿ. ನೆಕ್ಸ್ಟ್ ವಿಡಿಯೋಲಿ ಸಿಗ್ತಾ ಇರೋಣ. ಥ್ಯಾಂಕ್ ಯು.